ಈ ಕಡೆ ನೋಡೋಕೆ ಹೇಳಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದಿಂದ ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಪ್ರಾದೇಶಿಕ ಸಭೆ ಹಾಗೂ ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ ಇಂದು ಅದ್ಧೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಾದ ಭರಣಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಸಮಾರಂಭವು ಜರುಗಿತು. ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಸಿಲ್ಕ್ ಆ್ಯಂಡ್ ಮಿಲ್ಕ್ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದೆ. ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿಗೆಂದೇ ಕೋಚಿಮುಲ್ ಒಕ್ಕೂಟ ಸ್ಥಾಪನೆಗೊಂಡಿತು. ಇಡೀ ರಾಜ್ಯಕ್ಕೆ ಉತ್ಕೃಷ್ಟ ನಂದಿನಿ ಉತ್ಪನ್ನಗಳನ್ನು ನೀಡುತ್ತಿದೆ ಎಂದರು. ಕೂಡ ಏನು ಯಾವ ಮಟ್ಟಕ್ಕೆ ಅಂದ್ರೆ ಅವ್ರು ಕೂಡ ಅದು ಕಿತ್ಕೊಳ್ಳೋದು ಒಂದು ಇದು ಕೂಡ ಬರ್ತಾ ಇಲ್ಲ, ಏನು ಬೆಳೆ ಬರ್ತಾ ಇಲ್ಲ. ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಬರ್ತಾ ಇದ್ದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನಾನೆ. ಅದು ಯಾಕೆ ಕಡಿಮೆ ಆಯ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಇವಾಗ ತಾನು ಹೇಳಿದ್ರು ನರಸಮ್ಮಣ್ಣವರು, ಹೂವಾಗಿರ್ಬೋದು ತರಕಾರಿಗಳಿಗೆ ಎಲ್ಲ ನಾವು ಅದನ್ನ ಅನಿವಾರ್ಯವಾಗಿ ನಾವು ಅದನ್ನ ಬೆಳಗ್ಲಿಟ್ಕೊಂಡು ನಾವು ಇವತ್ತು ಏನೋ ಒಂದು ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಇಟ್ಟಿದ್ವಿ. ಅದನ್ನು ಕೂಡ ಇವತ್ತು 5 ರೂಪಾಯಿ, 7 ರೂಪಾಯಿ, 3 ರೂಪಾಯಿ ಒಂದೇನು ಹಬ್ಬ ದಿನಗಳಲ್ಲಿ ಮಾತ್ರ ಅದಕ್ಕೆ ಬೆಳೆ ಇರುತ್ತೆ. ಆಮೇಲೆ ಕೇಳೋರು ಕೂಡ ಇರೋದಿಲ್ಲ. ಆದ್ರಿಂದ ನಮ್ಮ ಹೈನುಗಾರಿಕೆಯಲ್ಲೇ ಒಳ್ಳೆ ತಳಿನ ತಂದು ನಾವು ಒಂದು ಇದು ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ಉತ್ಪಾದನೆಯೂ ಆಗ್ಬೋದು, ಒಳ್ಳೆ ಗುಣಮಟ್ಟದ ಕೊಟ್ಟಾಗ ಒಕ್ಕೂಟ ಕೂಡ ಬೆಳಿಬೋದು. ಇನ್ನು ಎಲ್ಲರೂ ಕೂಡ 1987ರಲ್ಲಿ ಏನು ಬೆಂಗಳೂರಿಂದ ಕೋಲಾರ ಬೇರ್ಪಟ್ಟಾಗ ಇವ್ರಷ್ಟೇ ಇವ್ರದಷ್ಟೇ ಇಲ್ಲ, ಹಾಲು ಬಟವಾಡೆ ಮಾಡೋಕ್ಕೆ ಕೂಡ ಆಗೋ ರೀತಿಯಲ್ಲಿ ಈ ಒಕ್ಕೂಟ ಹೋಗುತ್ತೆ ಅನ್ನೋ ತೀರ್ಮಾನಗಳು ಕೂಡ ಬಹಳಷ್ಟು ಕೇಳ್ಪಟ್ಟಿದ್ದೀವಿ, ನೀವು ನಾವೆಲ್ಲರೂ. ಕೋಲಾರ ಚಿಕ್ಕಬಳ್ಳಾಪುರ ಪ್ರತ್ಯೇಕಗೊಂಡ ಬಳಿಕ ಚಿಮುಲ್ನಿಂದ ನಂದಿನಿ ಉತ್ಪನ್ನಗಳು ಸರಬರಾಜು ಮಾಡುತ್ತಿದ್ದಾರೆ. ಚಿಮುಲ್ ಬೇರ್ಪಟ್ಟ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಚುನಾವಣೆ ನಡೆದು ಕಾಂಗ್ರೆಸ್ ಬಹುಮತದಿಂದ ಬಾಗೇಪಲ್ಲಿಯ ವಿ ಮಂಜುನಾಥ್ ರೆಡ್ಡಿ ಅಧ್ಯಕ್ಷ ಗಿಟ್ಟಿಸಿಕೊಂಡು ಅಭಿವೃದ್ಧಿ ಪಥದಲ್ಲಿ ನಡೆಸಿಕೊಂಡು ಹೊರಟಿದ್ದಾರೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಹಾಲಿನ ಪರಿಣಾಮ ಮತ್ತು ಹಾಲಿನ ಗುಣಮಟ್ಟ ಹೆಚ್ಚಿಸಲು ಪ್ರಾದೇಶಿಕ ಸಭೆ ಮತ್ತು ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಿರ್ದೇಶಕ ಭರಣಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಎಪಿಎಂಸಿ ಮಾರುಕಟ್ಟೆ ಸಮೀಪದ ಜೆಕೆ ಕಂಫರ್ಟ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರಿಗೆ ಅಗತ್ಯವಾದ ಸೌಲಭ್ಯಗಳನ್ನು ವಿತರಿಸಲಾಯಿತು. ಹಾಲಿನ ಉತ್ಪಾದನೆ ಹೆಚ್ಚಿಸುವುದು ಹಾಗೂ ಗುಣಮಟ್ಟವನ್ನು ಸುಧಾರಿಸುವ ಕುರಿತು ಚಿಮುಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ ನೀಡಲಾಯಿತು. ಈ ವೇಳೆ ಚಿಮುಲ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಿಗೆ ಆಯ್ಕೆಯಾದ ಭರಣಿ ವೆಂಕಟೇಶ್ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಮತದಾನ ಕೊಟ್ಟು ಜಯಶೀಲರನ್ನಾಗಿ ಮಾಡಿದ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ನಮ್ಮ ನಾರಾಯಣಸ್ವಾಮಣ್ಣವರು ಹೇಳಿದ್ರು 50 ರೂಪಾಯಿ ಕೊಟ್ಟಾಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೆದಿದ್ದೀನಣ್ಣ, ನೀವು ಪದೇ ಪದೇ ಹಾಲ್ ರೇಟ್ ರೈಸ್ ಮಾಡೋದಿಲ್ಲ, ಸಿಗರೇಟು ಮತ್ತು ಮದ್ಯದ ಬಾಟ್ಲನ್ನ ಪ್ರತಿ ಈ ಬಜೆಟ್ ಅಲ್ಲೂ ಕೂಡ ರೈಸ್ ಮಾಡ್ತಾರೆ. ನೀವು ಒಂದು ಕೆಲಸ ಮಾಡಿ, ವರ್ಷಕ್ಕೆ 2.5 ರೂಪಾಯಿ ರೈಸ್ ಮಾಡಿ, ಬೇರೆ ಏನು ಬೇಡ. ನಮಗೆ ವರ್ಷಕ್ಕೆ ಹಾಲ್ ರೇಟು ಬಜೆಟ್ ಅಲ್ಲಿ 2 ರೂಪಾಯಿ ರೈಸ್ ಮಾಡಿ ಸಾಕು, ಇಷ್ಟು ಸಾಕು, ನೀವೇನು ಮಾಡೋದು ಬೇಡ ನಮಗೆ. ಯಾಕೆಂದ್ರೆ ಎಲ್ಲಾನು ಬಜೆಟ್ ಅಲ್ಲಿ ರೈಸ್ ಮಾಡಿಕೊಂಡು 2,00,000 ಕೋಟಿನೋ ಏನೋ ಬಜೆಟ್ ಅಲ್ಲಿ ಮಾಡ್ತೀರಾ. ಮುಖ್ಯಮಂತ್ರಿಗಳಿಗೆ ನಾನು ಲೆಟರ್ ಬರೆದೆ, ನೀವಿಷ್ಟು ಮಾಡಿ ಸ್ವಾಮಿ ಸಾಕು, ಇನ್ನೇನು ಮಾಡಬೇಡಿ. 2 ರೂಪಾಯಿ ರೈತರಿಗೋಸ್ಕರ ಏನು ನಮ್ಮಲ್ಲಿ 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ, ಅವರಿಗೆ ಬಜೆಟ್ ಅಲ್ಲಿ 2.5 ರೂಪಾಯಿ ರೈಸ್ ಮಾಡಿಕೊಂಡ್ರೆ ಸಾಕು. ಹಾಗೆ ಹಾಲು ಉತ್ಪಾದಕರ ರೈತರ ಪರ ನಿಂತು ಕೆಲಸ ಮಾಡುವುದಾಗಿ ಆಶಯ ವ್ಯಕ್ತಪಡಿಸಿದ್ದರು. ಈ ವೇಳೆ ಅಭಿಮಾನಿಗಳು ನಮ್ಮ ನೆಚ್ಚಿನ ನಾಯಕ ಭರಣಿ ವೆಂಕಟೇಶ್ ಅವರಿಗೆ ಬೃಹತ್ ಹೂಮಾಲೆಗಳನ್ನು ಹಾಕಿ ಬಗೆ ಬಗೆಯ ಫಲಪುಷ್ಪಗಳನ್ನು ನೀಡಿ ಅಭಿಮಾನ ಮೆರೆದರು.